ಅರಣ್ಯಗೆ ಏರ್ಪೋರ್ಟ್ನ ಸಿಬ್ಬಂದಿ ಹೆಲ್ಪ್ ಮಾಡಿರುವಂಥದ್ದು ಸತ್ಯ. ಆರಂಭದ ತನಿಖಾ ವರದಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಇನ್ನು ಚಿನ್ನ ಸಾಗಾಟದಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಭಾಗಿಯಾಗಿರುವಂಥದ್ದು ಸತ್ಯ. ಗೌರವ್ ಗುಪ್ತಾ ತನಿಖಾ ವರದಿನಲ್ಲಿ ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸಲಾಗಿದೆ. ರಾಮಚಂದ್ರ ರಾವ್ಗೂ ಕೂಡ ಈ ಮುಖಾಂತರ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅವರ ತಂದೆ ಹೇಳ್ದನೆ ಇದೆಲ್ಲದೂ ಕೂಡ ಆಗ್ಲಿಕ್ಕೆ ಸಾಧ್ಯನಾ? ರಾಮಚಂದ್ರ ರಾವ್ ಅವರ ಪಾತ್ರದ ಬಗ್ಗೆನೂ ಕೂಡ ಈಗ ತನಿಖೆ ಆಗುತ್ತೆ. ಅಂದರೆ ಇಲ್ಲಿ ಸಿಬ್ಬಂದಿ ಹೆಲ್ಪ್ ಮಾಡಿರುವಂಥದ್ದು ತುಂಬ ಸ್ಪಷ್ಟ. ನೋಡಿ, ಯಾರಾದರೂ ಪೊಲೀಸ್ ಅಧಿಕಾರಿ, ಅದರಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ, DIG ರ್ಯಾಂಕಿನ ಅಧಿಕಾರಿ ರಾಮಚಂದ್ರ ರಾವ್ ಏನಾದರೂ ಹೇಳ್ತಾರೆ ಅಂತಂತಂದರೆ ಯಾರಾದ್ರೂ ಕಡೆಗಣಿಸ್ಲಿಕ್ಕೆ ಸಾಧ್ಯನಾ? ಅದನ್ನು ಸಾಧ್ಯವೇ ಇಲ್ಲ. ಹೀಗಾಗಿ ಆಕೆಗೆ ಪ್ರೋಟೋಕಾಲ್ ಕೊಟ್ಟಿರುವಂಥದ್ದು ನಿಜ. ಗೌರವ್ ಗುಪ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ತುಂಬ ಸ್ಪಷ್ಟವಾಗಿ ಗೋಚರ ಆಗಿದೆ. ಅಂದರೆ ಪ್ರೋಟೋಕಾಲ್ ಉಲ್ಲಂಘನೆಯ ತನಿಖಾ ವರದಿ ಸಿದ್ಧವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹೌದು, ರಾಮಚಂದ್ರ ರಾವ್ ಅವರ ಪಾತ್ರವೂ ಕೂಡ ಇದೆ ಅಂತ. 10 ದಿನಗಳಲ್ಲಿ ವರದಿ ಕೊಡಿ ಅಂತ ಕೇಳಿತ್ತು ಸರ್ಕಾರ. ಪ್ರೋಟೋಕಾಲ್ ತನಿಖೆಗೆ ಟೀಮ್ ರಚನೆ ಮಾಡಿತ್ತು. IAS IPS ನೇತೃತ್ವದ ತಂಡ. ಗೌರವ್ ಗುಪ್ತಾ ಅದರ ನೇತೃತ್ವವನ್ನು ವಹಿಸಿದ್ರು. ಬಸವರಾಜ್, ಮಹಂತೇಶ, ವೆಂಕಟರಾಜು ಅವರನ್ನು ವಿಚಾರಣೆ ಮಾಡಲಾಗಿತ್ತು. ಸಿಬ್ಬಂದಿ ಹೇಳಿಕೆಯನ್ನು ಆಧರಿಸಿ ರಾಮಚಂದ್ರ ರಾವ್ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರ ಹೇಳಿಕೆಯನ್ನು ಕೂಡ ತನಿಖಾ ತಂಡ ದಾಖಲು ಮಾಡಿಕೊಂಡಿದೆ. ಇಲ್ಲಿ ಯಾರ್ಯಾರ ಪಾತ್ರ ಇದೆ, ಏನು ಎತ್ತ. ತಂದೆ ರಾಮಚಂದ್ರ ರಾವ್ ಹಿರಿಯ ಅಧಿಕಾರಿ ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ಇಲ್ಲ ಅನ್ಲಿಕ್ಕೆ ಸಾಧ್ಯನಾ? ಹೀಗಾಗಿ ಪ್ರೋಟೋಕಾಲ್ ಆಕೆಗೆ ಸಿಕ್ಕಿದೆ, ಆಕೆಗೆ ಚೆಕ್ ಮಾಡಿಲ್ಲ. ಆರಂಭಿಕ ತನಿಖಾ ವರದಿ ಅದು ಇವತ್ತು ಅಥವಾ ನಾಳೆ ಅದು ಸಲ್ಲಿಕೆ ಆಗುತ್ತೆ. ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಾವು ಹಿಂದಿನಿಂದಲೂ ಕೂಡ ನಮ್ಮ ವಾದ ಅದೇ ಇತ್ತು. ನೋಡಿ, ರಾಮಚಂದ್ರ ರಾವ್ ಒಬ್ಬ ಹಿರಿಯ ಅಧಿಕಾರಿ, DIG ರ್ಯಾಂಕಿನ ಅಧಿಕಾರಿ. ಸಾಮಾನ್ಯವಾಗಿ ಆತ ಹೇಳಿದರು ಅನ್ನುವಂಥ ಸಂದರ್ಭದಲ್ಲಿ ಆತನ ಮಾತನ್ನು ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಏನು ಅಂದರೆ ಆಕೆಗೆ ಏನು ಪ್ರೋಟೋಕಾಲ್ ಸಿಗಬೇಕೋ ಅದೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋದನ್ನು TVN ಆರಂಭದಿಂದ ಇಲ್ಲಿ ತನಕ ಕೂಡ ಹೇಳ್ತಾ ಬಂದಿತ್ತು. ಜೊತೆಗೇನು ಅಂದರೆ ನಿಜಕ್ಕೂ ಶಿಕ್ಷೆ ಕೊಡೋದಾದರೆ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥವ್ರು ಶಿಕ್ಷೆ ಕೊಡಿ, ಈ PC ಗೀಸಿಗಳನ್ನೆಲ್ಲ ಟಾರ್ಗೆಟ್ ಮಾಡಬೇಡಿ ಅಂತ ಕೂಡ TVN ಆರಂಭದಿಂದಲೂ ಕೂಡ ಹೇಳ್ತಾ ಬಂದಿದೆ. ಇದು ನೋಡಿ, ಈಗ ಗೌರವ್ ಗುಪ್ತಾ ತನಿಖೆಯನ್ನು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಏನು ತನಿಖೆ ಆಗಿದೆ, ಅದರ ಆರಂಭದ ರಿಪೋರ್ಟ್ ಲಭ್ಯ ಆಗಿದೆ. ತುಂಬ ಸ್ಪಷ್ಟವಾಗಿ ಆನ್ಲೈನಲ್ಲಿ ಹೇಳೋದಾದರೆ ಹೌದು, ಆಕೆಗೆ ಪ್ರೋಟೋಕಾಲ್ ಸಿಕ್ಕಿದೆ ಅಂತ. ಮುಂದೇನು? ರಂಗನಾಥ್, ಈಗಾಗಲೇ ಸರ್ಕಾರ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಪ್ರೋಟೋಕಾಲ್ ವಿಚಾರದಲ್ಲಿ ನಿಯಮಗಳ ಸರಿಗಿದೆಯಾ ಕೊಡಬೇಕಾಗಿತ್ತಾ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡೋಕ್ಕೆ ಕೊಟ್ಟಿದ್ರು. ಈ ಸಂಬಂಧಪಟ್ಟಂತೆ ಗೌರವ್ ಗುಪ್ತಾ ಮತ್ತು IPS ಅಧಿಕಾರಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಜನ ವಿಚಾರಣೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ನ ನಿಭಾಯಿಸುವಂಥ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಬಸವರಾಜ್ ಇರ್ಬೋದು, ಮಹಾಂತೇಶ್ ಇರ್ಬೋದು, ಅವ್ರನ್ನೆಲ್ಲನೂ ಕೂಡ ವಿಚಾರಣೆ ಮಾಡಿ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಶಕ್ತಿ ಭವನದಲ್ಲಿ DGP ರಾಮಚಂದ್ರ ಅವ್ರನ್ನೂ ಕೂಡ ವಿಚಾರಣೆ ಮಾಡಿದ್ರು. ಅವರ ಒಂದು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಒಟ್ಟಾರೆ ಈಗ ಬರುವಂಥ ನಾವು ಡೇ 1 ಇದನ್ನು ಕೂಡ ಹೇಳ್ತಾ ಇದ್ವಿ, ಯಾವತ್ತು ರಮ್ಯಾ ಟ್ರ್ಯಾಪ್ ಆದ್ಲು ಅಂದರೆ ಒಂದು DRI ಅಧಿಕಾರಿಗಳಿಗೆ ಸಿಕ್ಬಿದ್ಲ, ಆ ದಿನ ಮಾತ್ರ ಅವರು ನೇರವಾಗಿ ಬಸವರಾಜ್ ಅಂದರೆ ಪ್ರೋಟೋಕಾಲ್ ಆಫೀಸರ್ಗೆ ಫೋನ್ ಮಾಡಿ ದುಬೈಯಿಂದನೇ ತಾನು ಬರ್ತಾ ಇದ್ದೀನಿ, ಇಲ್ಲಿಗೆ ಬರಬೇಕು, ಟರ್ಮಿನಲ್ 2ಗೆ ನನಗೆ ಪ್ರೋಟೋಕಾಲ್ ಕೊಡಬೇಕು ಅಂತ ಸೂಚನೆಗಳು. ಆದರೆ ಹಿಂದಿನ ದಿನ ಅಂದರೆ ಸಾಕಷ್ಟು ಸರಿ ರಾಮಚಂದ್ರ ರಾವ್ ಖುದ್ದಾಗಿ ಪ್ರೋಟೋಕಾಲ್ ಆಫೀಸರ್ಸ್ಗೆ ಫೋನ್ ಮಾಡಿ ಇದಕ್ಕೆ ಪ್ರೋಟೋಕಾಲ್ ಅಂತ ಕೂಡ ಹೇಳಿದ್ರು ಅಂತಲೂ ಕೂಡ ಅವರ ಒಂದು ಅಲ್ಲಿಯ ಸಿಬ್ಬಂದಿಗಳು ಕೂಡ ಸ್ಟೇಟ್ಮೆಂಟ್ ಕೂಡ. ಅದರಂತೆ ಈಗ ಮೇಲ್ನೋಟಕ್ಕೆ ಅಂದರೆ ಈಗಿರುವಂಥ ಒಂದು ಇನಿಷಿಯಲ್ ರಿಪೋರ್ಟ್ ಅಂದರೆ ಇಲ್ಲಿವರೆಗೂ ಸಿಕ್ಕಿರುವಂಥ ಎಕ್ಸಾಮ್ ಮಾಡಿದಾಗ ಆ ಪ್ರೋಟೋಕಾಲ್ನ ಮಿಸ್ಯೂಸ್ ಆಗಿರುವಂಥದ್ದು ಈಗ ಕಂಡು ಬಂದಿದೆ. ಅದರಲ್ಲಿ
ರಾಮಚಂದ್ರ ರಾವ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮಗಳಿಗೆ ಪ್ರೋಟೋಕಾಲ್ ಕೊಡಿಸೋದ್ರಲ್ಲಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಇದೇ ಸಂಬಂಧಪಟ್ಟಂತೆ ಅವರ ತಂದೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಜೊತೆಗೆ ಅಲ್ಲಿ ಕೊಟ್ಟಂತ ಪ್ರೋಟೋಕಾಲ್ ಕೊಟ್ಟಂತ ಅಧಿಕ ಸಿಬ್ಬಂದಿಗಳಿಗೂ ಕೂಡ ಈಕೆ ನಾವು ಏನಂದ್ರೆ ಅಲ್ಲಿ ಫ್ಲೈಟ್ ಇಂದ ಇಳಿದು ಅಲ್ಲಿಗೆ ಪಾರ್ಕಿಂಗ್ ವರ್ಗೂ ಕರ್ಕೊಂಡು ಹೋಗೋದು ಮಾತ್ರ ಇರ್ದಿತ್ತು, ಆದ್ರೆ ಈಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ವು. ಆಮೇಲೆ ಜೊತೆಗೆ ವೆಹಿಕಲ್ ನ ಬಳಕೆ ಮಾಡಿರುವಂತದ್ದು, ಅಂದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ರು IPS ಆಫೀಸರ್ಗೆ ಒಂದು ರೆಗ್ಯುಲರ್ ಆಗಿ ಅವ್ರು ಯೂಸ್ ಮಾಡಕ್ಕೆ ಮತ್ತೆ ಫ್ಯಾಮಿಲಿ ಅಂದ್ರೆ ಸ್ಪೇರ್ ವೆಹಿಕಲ್ ಕೊಟ್ಟಿರ್ತಾರೆ, ಆ ವೆಹಿಕಲ್ ಕೂಡ ಆಕೆ ಬಳಕೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಒಟ್ಟಾರೆ ಇಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿಯ ಸಿಬ್ಬಂದಿಗಳು ಕೂಡ ಇದನ್ನ ಚೆನ್ನಾಗಿ ಆಕೆ ಮಿಸ್ಯೂಸ್ ಮಾಡ್ಕೊಂಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದರಲ್ಲಿ ಯಾರ್ಯಾರ್ದು ಏನೇನು ಪಾತ್ರ ಅನ್ನೋದನ್ನು ಕೂಡ ಈಗ ಮೆನ್ಷನ್ ಮಾಡಿದೆ. ಈಗ ಅಂತಿಮ ಹಂತಕ್ಕೆ ಬಂದಿದೆ ಈ ಒಂದು ತನಿಖೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆಗೆ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ನಲ್ಲಿ ಆಗಿರುವಂತ ಏನೇನು ತಪ್ಪುಗಳನ್ನ ನಿಯಮಗಳನ್ನ ಉಲ್ಲಂಘನೆ ಆಗಿದೆ ಅದನ್ನೆಲ್ಲವೂ ಕೂಡ ಮೆನ್ಷನ್ ಮಾಡಿ ಅವರು ಸಲ್ಲಿಕೆ ಮಾಡಲಿದ್ದಾರೆ. ರಂಗನಾಥ್. ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.